ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ವತಿಯಿಂದ ಕೋಲಾರ ನಗರದ ರಂಗಮಂದಿರದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಟೇಶ್ ಅವರು, ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾನವ ಹಕ್ಕುಗಳ ಜೊತೆ ಸಂಬಂಧ ಇದೆ. ಹಾಗಾಗಿ ಎಲ್ಲರೂ ಕೂಡ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಮುಖ್ಯವಾಗಿ ಶಿಕ್ಷಣ ತುಂಬಾನೇ ಅಗತ್ಯವಾಗಿದೆ. ಶಿಕ್ಷಣ ಪಡೆದ ವಿದ್ಯಾವಂತರು ಸಮಾಜದಲ್ಲಿ ಯಾವುದೇ ಅಕ್ರಮಗಳು ನಡೆದಾಗ ಪ್ರಶ್ನೆ ಮಾಡಿ ನ್ಯಾಯ ಪಡೆಯಬಹುದು. ಮಾನವ ಹಕ್ಕುಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಅಂತ ಹೇಳಿದರು. ಇದೇ ವೇಳೆ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ರಾಜ್ಯಾಧ್ಯಕ್ಷರಾದ ಗಲ್ಪೇಟೆ ಕೆಸಿ ಸಂತೋಷ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಾನವ ಹಕ್ಕುಗಳು ನಮ್ಮ ದೈನಂದಿನ ಅಗತ್ಯತೆಗಳು. ಇದನ್ನು ನಾವು ಒಮ್ಮೆ ಅರ್ಥಪೂರ್ಣವಾಗಿ ಯೋಚನೆ ಮಾಡಬೇಕು ಅಂತ ಏನಾದರೂ ಒಮ್ಮೆ ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಯೋಚನೆ ಮಾಡಿದಾಗ ಏನಿಸುತ್ತೆ, ಮಾನವ ಹಕ್ಕುಗಳು ಜೊತೆಗೆ ದೈನಂದಿನ ಅಗತ್ಯತೆಗಾಗಿ, ಅದು ನಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳಿಗಾಗಿ ಈ ಮಾನವ ಹಕ್ಕು ನಮಗೆ ಬೇಕಾಗಿದೆ ಮತ್ತು ಸಂಬಂಧ ಇದೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ, ದೈನಂದಿನ ಅಗತ್ಯತೆಗಳಿಗಾಗಿಯೇ ಮಾನವ ಹಕ್ಕುಗಳ ಒಂದು ಸಂಬಂಧ ಇದೆ. ಕಾರಣ ಇಷ್ಟೇ, ಯೋಚನೆ ಮಾಡೋಣ. ನಮ್ಮಲ್ಲಿ ಒಂದೇ ರೀತಿಯಾದಂಥ ಆಲೋಚನೆ ಇರೋದಿಲ್ಲ. ಬಹುಶಃ ಒಂದು ವಿಶಿಷ್ಟ ಒಂದು ಕಾರಣವನ್ನು ನಾವು ಹುಡುಕಿದಾಗ ನಮಗನ್ಸುತ್ತೆ, ಒಂದೇ ರೀತಿಯಾದಂಥ ಆಲೋಚನೆ ಮಾಡುವಂತಹ ಇಬ್ಬರು ವ್ಯಕ್ತಿಗಳು ಬಹುಶಃ ಸಿಗ್ತಾರಾ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ನೀವೇ ಹೇಳಬೇಕಾಗತ್ತೆ. ಬಹುಶಃ ಈ ದೇಶದಲ್ಲಿ ನಮಗೆ 130 ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದರೂ ಕೂಡ ಒಮ್ಮತ ಅಭಿಪ್ರಾಯ ಬರಬೇಕಂತ ಹೇಳಿದರೆ ಅದು ಎಷ್ಟು ಸುಲಭ ಇದೆಯಾ ಅಥವಾ ಅದನ್ನು ಮೂಡಿಸಲು ಹೇಗೆ ಸಾಧ್ಯ ಅನ್ನೋ ರೀತಿಯಲ್ಲಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.